ಆಮೇಲೆ ಈ ಟೆಂಡರ್ಗಳಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ, ಈ ಟ್ಯಾಕ್ಸ್, GST, ಆಮೇಲೆ MDP ಎಲ್ಲ ವಿಷಯಗಳನ್ನು ಕೂಡ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಮೊದಲು. ಆಮೇಲೆ ಅದಕ್ಕಿಂತ ಮೊದಲು ನಮ್ಮ ಗುತ್ತಿಗೆದಾರರು ಒಂದು ಇಂಟ್ರಾಕ್ಷನ್ ಅಂತ ಕೂಡ ನಾವು ಇಟ್ಟಿದ್ದೀವಿ. ಅದರಲ್ಲಿ ಕೂಡ ನೀವು ಅಗದಿ ನಿಕಷ್ಟವಾಗಿ ಸಂಕ್ಷಿಪ್ತವಾಗಿ ಪ್ರಶ್ನೆಗಳನ್ನ ಕೇಳಬೇಕು. ಅವರು ಅದ್ರ ಬಗ್ಗೆನೂ ಹೇಳ್ತಾರೆ, ತಮ್ಮ ಭಾಷಣದಲ್ಲಿ ಅದ್ರ ಬಗ್ಗೆ ಪರಿಹಾರನೂ ಕೂಡ ಹೇಳ್ತಾರೆ. ಇದೇ ಥರ ಅವ್ರಿಗೆ ಏನು ಮಾಡಿದರೆ 6ನೇ ತಾರೀಕು ಬೆಂಗಳೂರಲ್ಲಿ ಮೂಲಕ ಸರ್ಕಾರದ ಗಮನವನ್ನು ನಾವು ಸೆಳೆಯಬೇಕಾಗಿದೆ. ಮತ್ತು ಅದ್ರ ಜೊತೆಗೆ ಎಲ್ಲ ಇಲಾಖೆಯವರು ನೋಡ್ತಾ ಇರ್ತಾರೆ, ಹೌದಪ್ಪ ಗುತ್ತಿಗೆದಾರರಿಗೆ ಈ ಸಮಸ್ಯೆಗಳಿದೆಯೋ ಎಲ್ಲ ಬರುತ್ತೆ ಪ್ರತಿಭಟನೆಯಲ್ಲಿ. ಹಣ ಪಾವತಿದು ಮೊದಲೇದು. ಈಗ ಹಣ ಪಾವತಿ ಮಾಡದೇ ಇರೋದಕ್ಕೆ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡು ಗುತ್ತಿಗೆದಾರರಿಗೆ ತಮ್ಮ ಕಡೆ ಇರೋ ದುಡ್ಡು, ಸಾಲ ಮಾಡೋ ದುಡ್ಡು ಎಲ್ಲ ತೀರಿದ ಮೇಲೆ ಅವ್ರ ಕಾಮಗಾರಿಗಳನ್ನು ಅವರು ಮಾಡಬೇಕಾದ್ರೂ ಮಾಡಲಿಕ್ಕೆ ಆಗಬೇಕು. ಆ ಥರ ಒಂದು ಪರಿಸ್ಥಿತಿ ಬಂದಿದೆ. ಇದಕ್ಕೆ ನಾವು ಈ ಒಂದು ಹೋರಾಟ ಅನಿವಾರ್ಯ ಇತ್ತು. ನಾವು ಸುಮಾರು ಸಲ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಬಂದೇ ಇದು ಡೇಟನ್ನು ನಿರ್ಧಾರ ಮಾಡುವಂಥ ಒಂದು ಇದಕ್ಕೆ ಬಂದಿದ್ದೀವಿ. ಸೊ ಇದರಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ನಾವು ನಮ್ಮ ಜಿಲ್ಲೆಯಾದ್ಯಂತ, ತಾಲೂಕಿನಾದ್ಯಂತ ಎಲ್ಲರೂ ಸೇರಿಕೊಂಡು ಮತ್ತೊಂದು ಮೀಟಿಂಗಲ್ಲಿ ಹೋಗಿದ್ದ ಮೇಲೆ ನಾವು ಸರಿ ಧಾರವಾಡ ಜಿಲ್ಲೆಯವರೆಲ್ಲವನ್ನು ಒಟ್ಟುಗಾಗಿ ಹೋರಾಟ ಮಾಡೋಣ ಅಂತೇಳಿ ತಿಳಿಸಿ ಹೇಳಿ ಮತ್ತು ತಮ್ಮ ಸಮಸ್ಯೆಯನ್ನು ಕೇಳಕ್ಕೆ ಬಂದಂಥ ಮಂಜುನಾಥ್ ಈ ಜಿಲ್ಲೆಯ ಅಧ್ಯಕ್ಷರಾದ ಸಖ್ಯಗೌಡ ಅವರೇ, ಹಾಗೂ ಬೆಂಗಳೂರಿನ ಅಧ್ಯಕ್ಷರಾದಂಥ ದಿನೇಶ್ ಅಣ್ಣವರೇ, ಹಾಗೂ ಖುಷಿದ್ದೀನಗೌಡ್ರೆ, ಹಾಗೂ ಮುಲ್ಲಾ ಸಾಹೇಬ್ರೆ, ಮತ್ತು ನಮ್ಮ ಗುತ್ತೇದಾರ ಬಂಧುಗಳೇ, ಈಗ ನಾವು ಬಂದಿರೋದು ಗುತ್ತೇದಾರಿಕೆ ಹಿಂದೆ 10 ವರ್ಷ ಏನಿತ್ತು, ಈಗೇನಿತ್ತು ನೀವು ನೋಡಿದ್ದೀರಿ. ಹಿಂದೆ 10 ವರ್ಷಕ್ಕಿಂತ ಗುತ್ತೇದಾರರ ಪರಿಸ್ಥಿತಿ ಈಗ ಮಾಡೋಕ್ಕಾಗಲ್ಲ. ಗುತ್ತೇದಾರಿಕೆ ಅವಾಗ ಕೆಲಸ ಮುಖ್ಯ ಇತ್ತು. ನಮಗೆಲ್ಲ ರಾಜಕಾರಣಿಗಳು ಕರೆದು ಈ ಕೆಲಸ ನೀವು ಹಾಕೇಳಿ ಮಾಡ್ಕೊಡು ಅಂತಿದ್ರು. ಈಗ ಹಂಗಲ್ಲ, ಈ ಕೆಲಸ ನೀವು ಹಾಕ್ಬೇಡ, ಫಾರ್ವರ್ಡ್ ಮಾಡ್ತಾನೆ ಅವ್ರಿಗೆ ಕೊಡ್ತೀನಿ ಅಂತ. ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ನಮಗೆ ಸಾಕಷ್ಟು ತಪ್ಪಿದೆ. ಲೈಸೆನ್ಸ್ ನಮ್ಮವರವೇ. ನೀವು ಎಲ್ಲರೂ ಚೆಕ್ ಮಾಡಿ, ರಾಜಕಾರಣಿಗಳು ಏನು ಕೆಲಸ ಮಾಡ್ತಾರೋ ಅವರೆಲ್ಲ ಲೈಸೆನ್ಸ್ ನಮ್ಮವರವೇ. ಈ ಸಮಸ್ಯೆ ಅತಿಯಾದ ಸಮಸ್ಯೆ ಇದೆ. ಇದನ್ನು ಬಗೆಹರಿಸ್ಬೇಕಾದ್ರೆ ಒಂದೇ ಸರಿ ಬಗೆಹರಲ್ಲ. ನಾವೆಲ್ಲರೂ ಈ ಥರ ಮೀಟಿಂಗ್ ಮಾಡಿ ಇದಕ್ಕೊಂದು ಏನಾದ್ರು ದಾರಿ ಕಂಡುಕೊಂಡ್ರೆ ರಾಜ್ಯ ಗುತ್ತೇದಾರ ಸಂಘ ಫೈಟ್ ಮಾಡದೈತೆ. ಅದು ಈ ಒಳ ಸಮಸ್ಯೆಗಳಿಗೆ ಜಿಲ್ಲಾಡಳಿತದಲ್ಲಿ ನಾವು ಕೆಲಸ ಮಾಡೋಣ. ಕೆಂಪೇಗೌಡ ಹೇಳಿದ್ರು, 8 ತಿಂಗಳ ಟೈಮ್ ಕೊಟ್ಟರೆ 2.5 ತಿಂಗಳ ಮುಗಿಸ್ಬೇಕು. ಅಂದರೆ ಅವ್ರು ಕೆಲಸ ಮಾಡಬೇಕು, ಕೆಲಸ ಮಾಡೋರಿಗೆ ಕೊಡಬೇಕು ಅಂತ ಅವ್ರ ಭಾವನೆ ಇರ್ತಿರ್ತಾರೆ. ಅವ್ರು ನಮ್ಗೆ ಅಷ್ಟು ರೀತಿ ಸಹಕಾರ ಮಾಡ್ತಿದ್ರು. ಎಷ್ಟು ಸಹಕಾರ ಮಾಡ್ತಿದ್ರು ಅಂತ ನಮ್ಮ ಕೆಲಸ ನೋಡ್ತಿತ್ತು. ನಮ್ಮ ಜಿಲ್ಲೆಯಲ್ಲಿ ಡಿವಿಷನ್ಗೆ ಇರ್ತಿತ್ತು. ನಾವು ಡಿವಿಷನ್ ಮಕ್ಕ ನೋಡ್ತಿದ್ರೆ ನಮ್ಗೆ ಪೇಮೆಂಟ್ ಆಗುತ್ತೆ. ನೀವು ಡಿವಿಷನ್ ಮಕ್ಕ ಅಲ್ಲ, ಪ್ಯೂನ್ ಮಕ್ಕ ನೋಡೋದು ನೀವು ಬಿಲ್ ಹೋಗೋದು. ಈ ಪರಿಸ್ಥಿತಿ ಆಫೀಸ್ಗಳಾಗಿದೆ. ಅಷ್ಟು ಕೆಟ್ಟ ಹಳ್ಳ ಹಿಡಿದೋಗಿದೆ. ಅದರಿಂದ ನೀವು ಪ್ರೊಫೆಷನಲ್ ಕಾಂಟ್ರಾಕ್ಟರ್ ಮಾಡಬೇಕಂದ್ರೆ ಫಸ್ಟ್ ನೀವೆಲ್ಲ ಒಂದಲ್ಲ 10 ಮೀಟಿಂಗ್ ಮಾಡಿ ಜಿಲ್ಲೆ ಲೆವೆಲಲ್ಲಿ ನೀವು ಸ್ಟ್ರಾಂಗ್ ಆದರೆ ರಾಜ್ಯ ಸ್ಟ್ರಾಂಗ್ ಆಗುತ್ತೆ. ನಾವು ಎಷ್ಟೋ ಸಲ ಗುದ್ದಾಡ್ತೀವಿ, ಏನು ಮಾಡಲ್ಲ. ಫಸ್ಟ್ ನೀವು ರೆಡಿಯಾಗಿ ಬರ್ರಿ, ನಾವು ಏನು ಮಾಡ್ತೀವಿ ತೋರಿಸ್ತೀವಿ ಅಂದರೆ ಈಗ ಅವ್ರು ರೆಡಿಯಾಗಿದೆ, ತೋರ್ಸಕ್ಕೆ ಬಂದಿದ್ದಾರೆ. ನೀವು ಏನೋ ಸಮಸ್ಯೆ ಇದ್ರೆ ಹೇಳಿ, ನಮ್ಮ ಅಧ್ಯಕ್ಷರು ಎಲ್ಲರೂ ಶೇರ್ ಮಾಡೋಣ. ಈ ಹೋರಾಟ ಮಾಡೋಣ, ಈ ಹೋರಾಟ ಸಕ್ಸಸ್ ಮಾಡೋಣ. ಈ ಹೋರಾಟ ಮಾಡಿದ್ರೆ ಮಾತ್ರ ನಾವು ಪೇಮೆಂಟ್ ಸಿಗೋದು, ಇಲ್ಲದಿಲ್ಲ ಅನ್ನೋದನ್ನ ಹೇಳ್ತಾರೆ. ಅದೆಲ್ಲವನ್ನು ನಾವು ಕೇಳಿ ಪ್ರಚಾರ ಮಾಡಬೇಕಂತ KSC ಅಧ್ಯಕ್ಷರಾದಂಥ ಆರ್ ಮಂಜುನಾಥ್ ಅವರೇ, ಹುಬ್ಬಳ್ಳಿ ನಮ್ಮ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಶಾನಿ ಅವರೇ, ಮತ್ತು ಕೊಪ್ಪಳದಿಂದ ಬಂದಿರತಕ್ಕಂಥ ಅಧ್ಯಕ್ಷರೇ, ಮತ್ತು ಮುಲ್ಲಾ ಅವರೇ, ಮತ್ತು ಕಾರ್ಯಾಧ್ಯಕ್ಷರಾದ ದಿನೇಶ್ ಅವರೇ, ಮತ್ತು ಇಲ್ಲಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರೇ, ವೇದಿಕೆ ಮೇಲಿರ್ತಕ್ಕಂಥ ಅವರು ಏನು ಹುಬ್ಬಳ್ಳಿ ಗುತ್ತಿಗೆದಾರರ ಸಂಘದಿಂದ ಮತ್ತು ಏನು ಎಲ್ಲ ಸದಸ್ಯರು ಬಂದಿದ್ದೀರಾ, ನೀವೆಲ್ಲರಿಗೂ ಸಹ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈಗಾಗಲೇ ಎಲ್ಲ ಅಧ್ಯಕ್ಷರು ಮಾತಾಡಿದ್ದಾರೆ. ಅಧ್ಯಕ್ಷರು ಈಗಾಗಲೇ ಮೀಡಿಯಾದಲ್ಲಿ ಮಾತಾಡಿದ್ದು ನೀವೆಲ್ಲ ಕೇಳಿಸ್ಕೊಂಡಿದ್ದೀರ. ಇರೋ ವಾಸ್ತವಾಂಶನ ಎಲ್ಲ ಹೇಳಿದ್ದಾರೆ. ಮತ್ತು ಈಗಾಗಲೇ ಶಾನಿ ಸಾಹೇಬರು ಮಾತಾಡಿದ್ದಾರೆ, ನಮ್ಮ ಭೂಮ್ ರೆಡ್ಡಿ ಅವರು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ನಮ್ದು ಏನು ಪ್ರಾಬ್ಲಮ್ ಇದೆ ಕರ್ನಾಟಕದ್ದು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಅಧ್ಯಕ್ಷರು ಅವ್ರ ಅಧ್ಯಕ್ಷ ಸ್ಥಾನ ಎಲೆಕ್ಷನ್ ಆಗಿ ಗೆದ್ದಾಗಿಂದನು ನಾವು ನೋಡ್ದಂಗೆ ನಾವಾಗಲಿ ದಿನೇಶ್ ಆಗಲಿ ಅವ್ರಿಗೆ ಕೈಗೆ ಸಿಗ್ತಾ ಇರ್ತೀವಿ. ಯಾಕಂದರೆ ನಾವು ಕೆಲಸ ಮಾಡೋದೇ ಬೆಂಗಳೂರು ಬಿಲ್ಡಿಂಗ್ಸು, ವಿಧಾನಸೌಧ, ವಿಕಾಸಸೌಧ, ಹೈಕೋರ್ಟು, ಇಲ್ಲೇ ನಾವು ಕೆಲಸ ಮಾಡೋದ್ರಿಂದ ಅವ್ರಿಗೆ ನಾವು ಯಾವಾಗೂ ಕೈಗೆ ಸಿಗ್ತೀವಿ. ನಾವು
ಅವರು ಅಧ್ಯಕ್ಷ ಆದಾಗಿಂದನೂ ಅವರು ಕಾಂಟ್ರಾಕ್ಟ್ರ್ ಮೇಲೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ ಅಂದರೆ, ಅವರು ಅಧ್ಯಕ್ಷ ಆದಾಗಿಂದನೂ ಬರೀ ವಿಕಾಸಸೌಧ, ವಿಧಾನಸೌಧ, ಅಧಿಕಾರಿಗಳು, ಮಿನಿಸ್ಟರ್ ಆಯಿತು, ಅಲ್ಲಿ ಎಲ್ಲನೂ ಸುತ್ತಿದ್ರು. ಈಗ ಕರ್ನಾಟಕ ರಾಜ್ಯ ಪ್ರವಾಸ ಮಾಡ್ತಾವ್ರೆ. ಏನಕ್ಕೆ? ಈಗಾಗಲೇ ನಾವು ಹುಬ್ಳಿಗೆ ಬಂದಿದ್ದೀವಿ. ಏನಕ್ಕೆ? ನಮ್ಮ ಗುತ್ತಿಗೆದಾರ ಸಮಸ್ಯೆ ಇದೆ. ಎಲ್ಲರೂ ಸಹ ಸಾಲಾಗಿಲ್ಲ ಮಾಡಿ ಎಲ್ಲ ಸಹ ಕಷ್ಟ ಸಿಕ್ಕಾಕೊಂಡಿದ್ದಾರೆ. ಮತ್ತು ಎಲ್ಲ ಥರದ್ದು, ಅದು ಹಣದ ಸಮಸ್ಯೆ ಇರ್ಬೋದು, ಕೆಲಸದ ಸಮಸ್ಯೆ ಇರ್ಬೋದು, ಇದಕ್ಕೊಂದು ಹೋರಾಟ ಮಾಡಿ ಹೆಂಗಾರ ಮಾಡಿ ನಮ್ಮ ಗುತ್ತಿಗೆದಾರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ನನ್ನ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ್ರು, ಇಲ್ಲ ಮುಖ್ಯಮಂತ್ರಿಗಳು ನಾವು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾ ಇದ್ದೀವಿ, ಆಫೀಸರ್ಗೆ ಹೋಗಿದ್ದೀವಿ, ಅಲ್ಲಿ ಸ್ಪೆಷಲ್ ಆಫೀಸರ್ನ ಭೇಟಿ ಮಾಡಿದ್ದೀವಿ, ಅವ್ರು ಏನೋ ಕಡೆಗಣನೆ ಮಾಡ್ತಾವ್ರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವರು ನಮ್ಮನ್ನೆಲ್ಲ ನಮ್ಮ ಅಧ್ಯಕ್ಷ ಕರೆದಿ ನಿಮ್ಮ ಬೇಡಿಕೆಗಳು ನಿಮ್ದು ಏನಿದೆ ಎಲ್ಲ ಈಡೇರಿಸ್ತೀವಿ ಅಂತ ಹೇಳಬೇಕು. ಆ ಥರ ನಾವು ಶಕ್ತಿ ಪ್ರದರ್ಶನ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಅಧ್ಯಕ್ಷರಿಗೆ ನಾವು ಬಲನ ಎಲ್ಲರೂ ಕೈ ಬಲಪಡಿಸ್ಬೇಕು ಅಧ್ಯಕ್ಷರಿಗೆ ಅಂತ ಹುಬ್ಬಳ್ಳಿಯಿಂದ ಎಷ್ಟು ಸಾಧ್ಯವಾದಷ್ಟು ದಯವಿಟ್ಟು ನಿಮ್ಮ ಕಾರ್ಮಿಕರು ಯಾರಿದ್ದಾರೆ, ಯಾರು ಲಾರಿ ಡ್ರೈವರ್ ಇದ್ದಾರೆ, ಟಿಪ್ಪರ್ ಇದ್ದಾರೆ, ಕ್ರಷರ್ ಇದೆ, ಎಲ್ಲರನ್ನೂ ಕರ್ಕೊಬನ್ನಿ. ಅಲ್ಲಿ ಒಗ್ಗಟ್ಟು ಪ್ರದರ್ಶನ ನಾವು ಮಾಡೋಣ. ಸರ್ಕಾರಕ್ಕೆ ಹಿಂದಿನ ಸರ್ಕಾರ ಏನಿತ್ತು ಅವಾಗ ಏನು ಎಚ್ಚರಿಕೆ ಕೊಟ್ವಿ, ಅದೇ ಥರ ಈ ಸರ್ಕಾರ ಸಹ ನಾವು ಎಚ್ಚರಿಕೆ ಕೊಟ್ಟು ನಮ್ಮ ಗುತ್ತಿಗೆದಾರರಿಗೆ ಒಳ್ಳೆ ಆಗೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಾವೆಲ್ಲ ಒಂದು ಅಭಿವೃದ್ಧಿ ಅಂತ ನಾವು ಸಾಗೋಣ ಅಂತೇಳಿ ಎಲ್ಲರಿಗೂ ಯಶಸ್ವಿ ಆಗಲಿ ಆ ದಿನ ಅಂತ ಹೇಳಿ ನೀವೆಲ್ಲರಿಗೂ ನಾನು ಅಭಿನಯ ತಿಳಿಸಿ ನನ್ನ ಮಾತು. ನಮ್ಮ ಅಸೋಸಿಯೇಷನಿಂದ ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಅಧ್ಯಕ್ಷರಿಗೆ ಬಲಪಡಿಸಿ ನೀವೆಲ್ಲ ಬಂದು ಸಹಕಾರ ಮಾಡಬೇಕು. ಮತ್ತು ನಿಮ್ಗೇನಾದ್ರು ಕುಂದುಕೊರತೆ ಅಧ್ಯಕ್ಷರಿಗೆ ಕೇಳಿ ಅವ್ರು ಉತ್ತರ ಕೊಡ್ತಾರೆ. GST ಆಗಲಿ, LOC ಆಗಲಿ, ಪಾಪ ಅವ್ರು ಭಾರಿ ದುಡಿತಿದ್ದಾರೆ. ಅವ್ರಿಗೆ ನಾವು ಬಲಪಡಿಸೋಣ ಅಂತೇಳಿ ನಿಮ್ಗೆಲ್ಲರಿಗೂ ಒದಗಿಸ್ತಾ ನಾನು ಮಾತಾಡಿಸ್ತೀನಿ. ಹಲೋ, ನಾನು ತಳೆವಾಡ ಅಂತ ಕಾಂಟ್ರಾಕ್ಟರ್ ಸರ್. ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಏನಂತಿದೆಯಲ್ಲ, ಈಗ 31 ಬಿಟ್ಟರೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದನ್ನ 50 ಲಕ್ಷವರೆಗೆ ಪೇ ಆಫ್ ಮಾಡಬೇಕು ಅಂತೇಳಿ ನಮ್ದು ಒಂದು ಇದೆ ಸರ್. GSTಗೆ ನಾವು ಬಿಲ್ ಸಬ್ಮಿಟ್ ಮಾಡಿದ್ರೆ GST ತುಂಬಬೇಕಾಗತ್ತೆ. ಆ ಉದ್ದೇಶಕ್ಕೆ 50 ಲ್ಯಾಕ್ಸ್ವರೆಗೂ ರಿಲ್ಯಾಕ್ಸೇಷನ್ ಮಾಡಿರಿ ಅಂತೇಳಿ ನಮ್ಗೆ ವಿನಂತಿ. ನಾವೇನು ಮಾಡಿಲ್ಲ, ಎಲ್ಲರೂ ಯಾವುದು ಇದಿಲ್ಲ. 8 ಇಲಾಖೆದು ಹೇಳ್ಬಿಟ್ಟಿವಿ. 8 ಇಲಾಖೆ ಹಳೆ ಸರ್ಕಾರಕ್ಕಿಂತ ಹೊಸ ಸರ್ಕಾರದಲ್ಲಿ ಭಾಳ ಭ್ರಷ್ಟತೆ ತುಳುಕ್ತಾ ಇದೆ. ಇದರಲ್ಲಿ 2 ಮಾತಿಲ್ಲ. ಎಲ್ಲದರಲ್ಲೂ ಪೇಮೆಂಟ್ ವಿಚಾರ ಆಗಿರ್ಬೋದು, ಅಪ್ರೂವಲ್ ಆಗಿರ್ಬೋದು, ಅಂದರೆ ಪಾಪ ಒಂದು 2-3 ಇಲಾಖೆ ಚೆನ್ನಾಗಿದೆ. BBMP ಚೆನ್ನಾಗಿದೆ, ನಮ್ಮ ಜಾರಕಿಹೊಳಿ ಸಾಹೇಬ್ ಲೋಕೋಪಯೋಗಿ ಕರೆಕ್ಟಾಗಿದೆ, ಸ್ಟ್ರೀಮ್ ಲೈನ್ ಇದೆ. ಅದೇ ಇವಾಗ ಅವರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಚೆನ್ನಾಗಿ ನಾವು ಸ್ಪಂದಿಸಿ 2 ಗಂಟೆ 3 ಗಂಟೆ ಮೀಟಿಂಗ್ ಮಾಡ್ತಾರೆ ಜಾರಕಿಹೊಳಿ ಸಾಹೇಬರು. ಸೊ ಅದನ್ನು ನಾವು ಒಪ್ಕೊಳ್ಳೇಬೇಕು. ಕೆಲವರು ಇನ್ನೂ 4-5 ಜನ ಮಿನಿಸ್ಟ್ರುಗಳಿದ್ದಾರೆ, ಈ ಸಮಸ್ಯೆಗಳ ಕತೆ. ಅದಕ್ಕೆ ಅದೇನಿಲ್ಲ, ಹೋರಾಟ ಒಂದೇ. ಅದಕ್ಕೆ ನೀವು ಹೇಳ್ದಂಗೆ ಫಾಲ್ತು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಇವರೆಲ್ಲ ಮಾಡಿದ್ದಾರೆ. ಈಗಲೂ ಅಷ್ಟೇ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಫಾಲ್ತು ಸರ್ಟಿಫಿಕೇಟ್ ತೊಗೊಂಡೋಗಿ ಫಾಲ್ತು ವರ್ಡನ್ನು ಬ್ಯಾಂಕ್ ಗ್ಯಾರಂಟಿಗಳು ತೊಗೊಂಡೋಗಿ ಕೊಟ್ಬಿಟ್ಟು ಮಾಡ್ಕೊತಿದ್ದಾರೆ. ಒಂದ್ಸರಿ ಅವ್ರು ವರ್ಕ್ ಆಗ್ದಂಗೆ ನಮ್ಮ ಮೇಡಮ್ ಹೇಳ್ದಂಗೆ ಅವರೆಲ್ಲ ಡೂಪ್ಲಿಕೇಟ್ ವರ್ಡನ್ಗಳು ತಂದು ಮಾಡಿಕೊಂಡು ವರ್ಡನ್ ಮಾಡ್ಕೊತಾರೆ. ವರ್ಡನ್ ಮಾಡ್ಕೊಂಡು ನೆಕ್ಸ್ಟ್ ನಮಗೆ ಕಾಂಪಿಟೇಷನ್ ಮಾಡ್ತಾರೆ. ಅವರೆಲ್ಲ ಇಂಥ ಕಲ್ಪ್ರಿಟ್ಸ್. ಇದು ಏನಾಗಿದೆ ಅಂದರೆ ಇದು ಯಥೇಚ್ಛವಾಗಿ ನಡೀತಾ ಇದೆ. MLAಗಳು ಅವ್ರ ಫಾಲೋವರ್ಸ್ಗಳಿಗೋಸ್ಕರ ಈ ಥರ ಕೆಲಸ ಮಾಡ್ತಾರೆ. ಒಂದ್ಸರಿ ವರ್ಡನ್ ತಗೊಂಡು ನೆಕ್ಸ್ಟ್ ನಮ್ಗೆ ಕಾಂಪಿಟೇಷನ್ ಮಾಡೋದು. ಇದು ನಿಜವಾಗ್ಲೂ ನಮ್ಮ ದೌರ್ಭಾಗ್ಯ. ಇದಕ್ಕೆ ಹೋರಾಟದ್ದೊಂದೇ ಇದು. ನೆಕ್ಸ್ಟ್ CM ಮೀಟಿಂಗ್ ಕರೆದ್ರೆ ನಿಮ್ಮ ಎಲ್ಲರೂ ಸಹ ನಾವು ಅದನ್ನು ಈ ಒಂದು ವಿಚಾರನ ಅವರಿಗೆ ಮಂದಟ್ಟು ಮಾಡೋವಂಥ ಕೆಲಸ ಮಾಡ್ತೀವಿ. ನಮ್ಮದು ಹೋರಾಟದ್ದು ಪೇಮೆಂಟ್ ಒಂದೇ ಅಲ್ಲ, ಪ್ಯಾಕೇಜ್ದು ಒಂದು ಹೋರಾಟ, ಲ್ಯಾಂಡ್ ಆರ್ಮಿಗೆ ಕೊಡ್ತಕ್ಕಂಥದ್ದು ಒಂದು ಹೋರಾಟ, ಮೂರನೇದು ನಮ್ಮ GST ಮತ್ತು MDP. ಈ 4 ಪಾಯಿಂಟು ಭಾಳ ಇಂಪಾರ್ಟೆಂಟ್ ಪಾಯಿಂಟು. ನಾವು ಬಿಟ್ಬಿಟ್ಟು ಬೇರೆ ಯಾವ CM ಜೊತೆ ಚರ್ಚೆ ಮಾಡಲಕ್ಕಾದರೆ ನಾವು ಇವು ಪೇಮೆಂಟು ಫಸ್ಟ್ ಕ್ಲಿಯರ್ ಮಾಡಬೇಕು. ಒಂದು ಸ್ಟೆಚ್ಚಲ್ಲಿ ಲಾಸ್ಟ್ ಟೈಮ್ 13-18ರಲ್ಲಿ ಏನು ಮಾಡಿದ್ರಲ್ಲ 2013ರಲ್ಲಿ, ಅದೇ ಥರನೇ ಈಗಲೂ ಎಲ್ಲೋ ಒಂದು ಕಡೆ ಸಾಲ ತಗೊಂಡು ನಮಗೆ ಕೊಡೋವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನೋದೇ ನಮ್ಮದು ಒತ್ತಾಯ. ಬಂದಿದ್ದು ನೀವು ಯಾರು ಕೇಳಲಿಲ್ಲ ಅದನ್ನು ಎಲ್ಲ ಜಿಲ್ಲೆಯೂ ಪ್ರಾಬ್ಲಮ್ ಇದೆ. ಅದು ನಾವು ಸ್ಟೇಟ್